ಅಪ್ಪ ನಾನು ಶಶಾಂಕ್ ಹೋಗಿ ರುದ್ರ ಅವ್ರಿಗೆ ಕಾರ್ಡ್ ಕೊಟ್ಟು ಬರ್ತೀವಿ. ರುದ್ರ 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 ಯಾಕೆ ಇವಳು ಅವನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾಳೆ? ಕೊಟ್ಬಮ್ಮ. ಇಷ್ಟೊತ್ತಲ್ಲಿ ನೀನು ನಾಳೆ ಬೆಳಿಗ್ಗೆ ಹೋಗಿ ಕೊಟ್ರೆ ಆಗಲ್ವಾ? ನಾಳೆಯಿಂದ ನಿಂಗೆ ಗೊತ್ತು ನಾವೆಲ್ಲರೂ ಎಷ್ಟು ಬ್ಯುಸಿಯಾಗಿ ಹೋಗ್ತೀವಿ ಅಂತ. ಆಮೇಲೆ ಕೊಡಕ್ಕಾಗದೆ ಹೋದ್ರೆ ರುದ್ರ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಎಂಗೇಜ್ಮೆಂಟ್ಗೂ ಅಷ್ಟೇ ಪರ್ಸ್ನಲ್ ಆಗಿ ಹೋಗಿ ಕರೆಯೋಕ್ಕೆ ಆಗಿರಲಿಲ್ಲ, ವಾಟ್ಸಪ್ಪಲ್ಲೇ ಕರೆದಿದ್ದೆ. ಹುಡುಗ ಅಂತೂ ಅಪ್ಪಟ ಚಿನ್ನ. ನಮ್ಮ ಅಕ್ಷರ ಇಲ್ಲಿವರೆಗೂ ಆ ಊರಿನ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ರುದ್ರ ಅವರ ಸಹಕಾರವೇ ಕಾರಣ. ಇವ್ರು ಕೂಡ ಇವಳು ತಾಳಕ್ಕೆ ಕುಣಿತಾರೆ. ಏನು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಬಾ ಶಶಾಂಕ್ ಹೋಗೋಣ. ಬರ್ಬೋದಿತ್ತು ಅಕ್ಷರ, ನಾನು ಇಂಪಾರ್ಟೆಂಟ್ ಗೆಸ್ಟ್ಗೆ ಇನ್ವಿಟೇಷನ್ ಕೊಡೋದಿದೆ. ಈಗ ಏನು ಮಾಡೋದು? ಸರಿ ಬಿಡು, ನಾನೊಬ್ಳೇ ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲಿ ಒಬ್ಳೆ ಹೋಗೋ ಆಟ ಯಾಕೆ ನಿಮಗೆ? ಅವನೇ ದೊಡ್ಡ ಆಫೀಸರಾ? ಅವ್ನು ಮನೆ ಕೆಲಸ ಅಂತಾನೆ. ಮನೆ ಕೆಲಸದವನಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು. ಇಷ್ಟೊಂದು ಚೀಪಾಗಿ ಮಾತಾಡ್ಬೇಡ ಶಶಾಂಕ್. ಮನೆ ಕೆಲ್ಸದವ್ರು ಅಂತಿದ್ದಂಗೆ ಅಷ್ಟೊಂದು ಕೀಳಾಗಿ ನೋಡ್ತೀಯ. ಹಣದಲ್ಲಿ ಸ್ಥಾನದಲ್ಲಿ ಅವರು ಬಡವರಾಗೇ ಇರಬಹುದು, ಆದ್ರೆ ಗುಣದಲ್ಲಿ ರುದ್ರ ಅವರು ತುಂಬಾ ತುಂಬಾ ಎತ್ತರದಲ್ಲಿದ್ದಾರೆ. ಬಿಟ್ಟು ಕೊಡೋದೇ ಇಲ್ಲ ಅಂತಾಳೆ. ಈಗ ಸುಮ್ಮನೆ ಕೋಪ ತೋರಿಸಿದ್ರೆ ಇರಿಟೇಟ್ ಆಗ್ತಾಳೆ. ಈಗೇನು ಬರ್ತೀಯೋ ಇಲ್ವೋ? ಅದಾಗಲ್ಲ. ಹಲೋ ಅಮ್ಮ, ಅಕ್ಷರ ಮನೇಲಿದ್ದೀನಿ. ಹಾಂ ಅಮ್ಮ, ಒಂದು 10 ನಿಮಿಷದಲ್ಲಿ ಬರ್ತೀನಿ. ಹಾಂ ಅಮ್ಮ ಏನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ತಾ ಇದ್ದಾರೆ. ಮಾವ ನೀವಾದ್ರೂ ಹೇಳಿ ಇಷ್ಟೊತ್ತಲ್ಲಿ ಹೋಗೋದು ಬೇಡ ಅಂತ. ಸರಿ ಮಾವ, ನಾನೇನು ಬರ್ತೀನಿ. ಅಕ್ಷರ ಬಾಯ್. ಶಶಾಂಕ್ ಶಶಾಂಕ್ ಹೊರಟೇ ಬಿಟ್ಟ. ಸರಿಯಪ್ಪ, ನಾನು ಹೋಗಿ ಬರ್ತೀನಿ. ಅಕ್ಷರ, ಯೋಚನೆ ಮಾಡು ಮಗಳೇ. ಬಳಿಯಂದ್ರು ನೀನು ಇಷ್ಟೊತ್ತಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ಮೇಲೆ ನನಗೆ ಯಾಕೋ ನೀನು ಹೋಗೋದು ಅಷ್ಟು ಸರಿ ಕಾಣ್ತಿಲ್ಲ ಮಗಳೇ. ಅಪ್ಪ ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಆ ಊರಲ್ಲಿ ನಂಗೆ ಅವ್ರು ಒಂದು ಒಳ್ಳೆ ಫ್ರೆಂಡು. ಶಶಾಂಕ್ ಹೇಳ್ದಾಗೆ ಅವ್ರಿಗೆ ನಾನು ಫೋನ್ನಲ್ಲೇ ಕರೆದ್ರೆ ನಮ್ಮ ಫ್ರೆಂಡ್ಶಿಪ್ಪಿಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಪ್ಲೀಸ್ ಅಪ್ಪ, ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ, ಹುಷಾರು. ಸರಿಯಪ್ಪ. ನೀವೇನ್ರಿ ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಆಡಾಡ್ತೀರಾ? ಯೋಚನೆ ಮಾಡಬೇಡ್ವೆ. ನನ್ನ ಮಗಳು ಎಲ್ಲಿಗೆ ಹೋದರೂ ಕ್ಷೇಮವಾಗಿ ವಾಪಸ್ ಬರ್ತಾಳೆ.